ದಯವಿಟ್ಟು ಮುಂದಿನ ಸಾಲಿನಲ್ಲಿ ಕೂತಿರುವ ನಮ್ಮ ನಾಯಕರಿಗೆ ವಿನಂತಿ ಮಾಡ್ತೇನೆ, ಶಾಸಕರುಗಳಿಗೆ ಅವಕಾಶವನ್ನು ಮಾಡಿಕೊಡಿ. ನಮಸ್ಕಾರ. ಶಾಸಕರುಗಳಿಗೆ ಅವಕಾಶ ಮಾಡಿಕೊಡಬೇಕು. ಮಾಜಿ ಶಾಸಕರು ದಯವಿಟ್ಟು ಅಧ್ಯಕ್ಷರುಗಳು ಅವರು ಹಿಂದಿನ ಸಾಲಿಗೆ ಹೋಗಿ ಮುಂದಿನ ಸಾಲನ್ನ ಸನ್ಮಾನ್ಯ ಶಾಸಕರಿಗೆ ಅವಕಾಶ ಮಾಡಿಕೊಡ್ಬೇಕು. ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ನಿಖಿಲ್ ಅಣ್ಣವರು ಕೂಡ ಬಂದಿದ್ದಾರೆ. ಸರಿ, ಮಾತಾಡ್ತೀನಿ. ದಯಮಾಡಿ ಬಹಳ ಜನ ಶಾಸಕರು, ಮಾಜಿ ಶಾಸಕರು ಬಂದಿದ್ದಾರೆ. ದಯಮಾಡಿ ತಾವೆಲ್ಲ ಅವ್ರಿಗೆ ಜಾಗವನ್ನ ಮಾಡಿಕೊಡಿ. ದಯವಿಟ್ಟು ಯಾರು ನಮ್ಮ ಕಾರ್ಯಕರ್ತರಿದ್ದೀರಿ, ದಯವಿಟ್ಟು ಸ್ವಲ್ಪ ಜಾಗ ಮಾಡಿಕೊಡಿ. ಅವ್ರಿಗೆ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ದಯವಿಟ್ಟು ಅವ್ರಿಗೆ ಜಾಗ ಮಾಡಿಕೊಡಿ. ಮುಂದಿನ ಸಾಲನ್ನ ಶಾಸಕರುಗಳಿಗೆ ಅವಕಾಶ ಮಾಡಿಕೊಡಿ ದಯವಿಟ್ಟು. ವೇದಿಕೆಯ ಮೇಲಿರುವ ನಮ್ಮ ನಿಮ್ಮೆಲ್ಲರ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರೇ, ವಿರೋಧ ಪಕ್ಷದ ನಾಯಕರಾದ ಬಾಬಣ್ಣನವರೇ, ವೇದಿಕೆಯ ಮೇಲಿರುವ ಎಲ್ಲ ನನ್ನ ಶಾಸಕರೇ, ಮಾಜಿ ಶಾಸಕರೇ, ಮಾಜಿ ಮಂತ್ರಿಗಳೇ, ಲೋಕಸಭೆಯ ಸದಸ್ಯರೇ, ನಮ್ಮ ಪಕ್ಷದ ಕೋರ್ ಕಮಿಟಿಯ ಗೌರವಾನ್ವಿತ ಸದಸ್ಯರೇ, ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಹೋರಾಟಕ್ಕೆ ಬಂದಿರುವ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷವನ್ನ ಪೂರೈಸ್ತಾ ಇದೆ. 2 ವರ್ಷ ನಾವು ಏನು ಹೋರಾಟವನ್ನ ಮಾಡಬೇಕಾಗಿತ್ತು, ಸರ್ಕಾರ ಬಂದ ತಕ್ಷಣ ಹೋರಾಟ ಮಾಡಿದ್ರೆ ಸರಿಯಲ್ಲ, ಅವರಿಗೂ ಕಾಲಾವಕಾಶ ಕೊಡಬೇಕು ಅನ್ನುವ ಉದ್ದೇಶದಿಂದ 2 ವರ್ಷದ ನಂತರ ಅವರ ಆಡಳಿತದಲ್ಲಾಗಿರುವ ಭ್ರಷ್ಟಾಚಾರ, ಜನವಿರೋಧಿ ನೀತಿಗಳು, ಎಲ್ಲ ಬಡವರ ಮೇಲೆ ಹೇರುವ ತೆರಿಗೆಗಳ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡುವುದಕ್ಕೆ ಈ ಹೋರಾಟವನ್ನು ನಾವು ಇಲ್ಲಿ ಕರೆದಿದ್ದೇವೆ. ಹಾಗಾಗಿ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸ್ಲೋಗನ್ ಅನ್ನು ಮಾಡಿದ್ದಾರೆ, ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು. ಆ ಹಿನ್ನೆಲೆಯನ್ನ ಆ ಸ್ಲೋಗಾನ್ದೊಂದಿಗೆ ಇವತ್ತು ಕಾಂಗ್ರೆಸ್ಗೆ ನಾವು ಉತ್ತರವನ್ನ ಕೊಡ್ತಾ ಇದ್ದೇವೆ. ಕಳೆದ 2 ವರ್ಷದಿಂದ ನಾವೆಲ್ಲ ನೋಡ್ತಾ ಇದ್ದೇವೆ ಏನು ನಡೀತಾ ಇದೆ ಅಂತ. ನಮ್ಮ ಕ್ಷೇತ್ರದಲ್ಲಿ ಹಿಂದೆ ನಾವು ಸರ್ಕಾರಗಳಿದ್ದಾಗ, ಹಿಂದಿನ ಸರ್ಕಾರದಲ್ಲಿ ನಾವು ಶಾಸಕರುಗಳಾಗಿದ್ದಾಗ ಮಾಡಿದ ಕೆಲಸಗಳೇ ಇನ್ನೂ ಅವರು ಪೂರೈಸೋದಕ್ಕಾಗಿಲ್ಲ. ಹೊಸ ಯಾವುದೇ ಅಭಿವೃದ್ಧಿಯ ಕಾರ್ಯಕ್ಕೆ ಚಾಲನೆಯನ್ನ ಕೊಟ್ಟಿಲ್ಲ. ಹಿಂದಿನ ಕೆಲಸಗಳು ಏನು ತಡೆ ಹಿಡಿದ ಕೆಲಸಗಳಿದ್ದವು, ಆ ಕೆಲಸಗಳನ್ನೇ ಮುಗಿಸೋದಕ್ಕಾಗಿಲ್ಲ. ಇವತ್ತು ನಮ್ಮಲ್ಲಿ ಜೋಳ ಕಟಾವಾಗಿದೆ, ನಿಮ್ಮ ಭಾಗದಲ್ಲಿ ರಾಗಿ ಕಟಾವಾಗಿದೆ. ಅದನ್ನ ಖರೀದಿ ಮಾಡಬೇಕಾಗಿರೋದು ಸರ್ಕಾರ ಸಮ್ಮತವಾಗಿ MSPಯಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಲ್ಲಿ ಇವತ್ತು ಖರೀದಿ ಮಾಡೋದಕ್ಕೆ ನಾವಿದ್ದಾಗ ಜೋಳ ಕಟಾವಾದ 1 ತಿಂಗಳಿನಲ್ಲಿ ನಾವು ಜೋಳವನ್ನ ಖರೀದಿ ಮಾಡಿ ರೈತರ ಅಕೌಂಟ್ಗೆ ಹಣವನ್ನ ಹಾಕ್ತಿದ್ವಿ. ಈಗ ಜೋಳ ಕಟಾವಾಗಿ ಹೋದ ವರ್ಷನೂ ಈ ವರ್ಷನೂ 4 ತಿಂಗಳು 5 ತಿಂಗಳು ಆದರೂ ಕೂಡ ಇನ್ನೂ ಜೋಳ ಖರೀದಿ ಮಾಡಕ್ಕಾಗ್ತಾ ಇಲ್ಲ. ಹಿಂಗಾರು 1.5 ತಿಂಗಳಿಂದ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಹಿಂಗಾರು ಜೋಳ ಖರೀದಿಗೆ. ಆದರೆ ಇವತ್ತಿಗೂ ಕೂಡ ಹೆಬ್ಬಟ್ಟನ್ನು ಹಾಕೋದಕ್ಕೆ ಅವರ ಲಾಗಿನ್ ನಲ್ಲಿ ಸರಿಪಡಿಸೋದಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ. 1 ವರ್ಷ 6 ತಿಂಗಳಾದ್ರೂ ಇವತ್ತು ಜೋಳ ಖರೀದಿ ಆಗ್ತಾ ಇಲ್ಲ. ಮಳೆ ಬರ್ತಾ ಇದೆ, ಜೋಳವನ್ನ ಮನೆಯ ಹೊರಗಡೆ ಅಂಗಳದಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ. ತೊಯ್ದು ಹೋದ್ರೆ ಅವರು ಆತ್ಮಹತ್ಯೆಗೆ ಶರಣಾಗುವಂತ ಪರಿಸ್ಥಿತಿ ಬರ್ತದೆ. ಈ ಸರ್ಕಾರಕ್ಕೆ ಕಣ್ಣಿಲ್ಲ, ಬಾಯಿ ಇಲ್ಲ, ಏನೂ ಇಲ್ಲ. ಒಂದು ಸಾರಿ ಲಾಗಿನ್ ಆದ ಮೇಲೆ ಎಷ್ಟು ಜನ ರೈತರು ನೋಂದಣಿ ಆಗಿದ್ದಾರೆ